ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಯುವಕರಿಗೆ ಅರಿವಾಗಿದೆ. ಅದರಿಂದ ಯುವಕರೆಲ್ಲರೂ ಕೂಡ ಇವತ್ತು ಮತದಾನದಲ್ಲಿ ನನಗೆ ಅನಿಸಿದಂಗೆ 99% ಯುವಕರು ಮತದಾನದಲ್ಲಿ ಪಾಲ್ಗೊಂಡು ನರೇಂದ್ರ ಮೋದಿಜಿಯವರಿಗೆ ಬೆಂಬಲವನ್ನು ಕೊಡ್ತಾರೆ ಅನ್ನುವಂಥ ಆತ್ಮವಿಶ್ವಾಸ ನಮಗಿದೆ. ಜಗತ್ತಿನಲ್ಲಿ ಬಹಳ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಪ್ರಜಾಪ್ರಭುತ್ವದ ಹಬ್ಬ. ಈ ಹಬ್ಬದಲ್ಲಿ ದೇಶದ 140 ಕೋಟಿ ಮತದಾರ ಬಂಧುಗಳು ಬಹಳ ಸಂತೋಷದಿಂದ ಭಾಗವಹಿಸಿ ಮತ್ತೊಮ್ಮೆ ಈ ದೇಶಕ್ಕೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು. ಅದಕ್ಕಾಗಿ ನಾವೆಲ್ಲರೂ ಕೂಡ ಈ ಮತದಾನದಲ್ಲಿ ಭಾಗವಹಿಸಿ ದೇಶವನ್ನು ಉಳಿಸಬೇಕು. ದೇಶಕ್ಕಾಗಿ ನರೇಂದ್ರ ಮೋದಿಜಿಯವರಿಗಾಗಿ ನಮ್ಮ ಓಟು ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥಕೋಬೇಕು. ಯಾಕಂತ ಹೇಳಿದ್ರೆ ಕಳೆದ 10 ವರ್ಷಗಳಿಂದ ನರೇಂದ್ರ ಮೋದಿಜಿಯವರು ಮಾಡಿರ್ತಕ್ಕಂಥ ಜನಪರ ಕಲ್ಯಾಣ ಕಾರ್ಯಕ್ರಮಗಳು ಮತ್ತು ಅವರ ದೂರದೃಷ್ಟಿಯ ಅಭಿವೃದ್ಧಿಯ ಕಾಮಗಾರಿಗಳು ಈ ದೇಶವನ್ನು ಯಾವ ರೀತಿ ಮುನ್ನಡೆಗೆ ತೆಗೆದುಕೊಂಡು ಹೋಗಬೇಕು, ಹೇಗೆ ಅಮೇರಿಕವನ್ನು ದೊಡ್ಡಣ್ಣ ಅಂತ ಕರೀತಾರೋ ಆ ಸ್ಥಾನಕ್ಕೆ ಭಾರತವನ್ನು ತೆಗೆದುಕೊಂಡು ಹೋಗ್ಬೇಕಂತೇಳಿ ಸಂಕಲ್ಪ ಮಾಡಿರ್ತಕ್ಕಂಥ ನಮ್ಮ ನಾಯಕರಾದ ನರೇಂದ್ರ ಮೋದಿಯವರು ಮತ್ತೊಮ್ಮೆ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು. ಅದಕ್ಕಾಗಿ ಜನ ತೀರ್ಮಾನ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಯಾವುದೇ ಅಪೇಕ್ಷೆಗಳಿಲ್ಲದೆ ಮತದಾನವನ್ನು ಕಡ್ಡಾಯವಾಗಿ ಮಾಡಿ ಎಲ್ಲ ಬೂತ್ಗಳಲ್ಲೂ ಕೂಡ ಹೆಚ್ಚಿನ ಮತಗಳ ಅಂತರದಿಂದ ನಮ್ಮ ಬೂತಲ್ಲಿ ನಮ್ಮ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಂಥ ಮಲ್ಲೇಶ್ ಬಾಬು ಅವರ ಗುರುತು ತೆನೆವತ್ತ ರೈತ ಮಹಿಳೆ. ಆ ಗುರುತಿಗೆ ವೋಟ್ ಹಾಕಿ ಮಲ್ಲೇಶ್ ಬಾಬು ಅವರನ್ನ ಗೆಲ್ಲಿಸಿ ನರೇಂದ್ರ ಮೋದಿಜಿಯವರ ಜೊತೆಯಲ್ಲಿ ನಮ್ಮ ಕ್ಷೇತ್ರದಿಂದ ಒಬ್ಬ ಅಭ್ಯರ್ಥಿಯನ್ನು ಕಳಿಸಬೇಕು ಅನ್ನುವಂಥ ತೀರ್ಮಾನ ನಮ್ಮ ಕ್ಷೇತ್ರದ ಮತದಾರರು ತೀರ್ಮಾನ ಮಾಡಿದರೆ ಭಾಳ ಚೆನ್ನಾಗಿ ನಡೀತದೆ. ಎಲ್ಲ ಕಡೆ ಕೂಡ ನಮಗೆ ಒಂದು ನಂಬಿಕೆ ವಿಶ್ವಾಸ ಇದೆ. ಈ ಸಾರಿ ಕೆಜಿಎಫ್ ವಿಧಾನಸಭಾ ಕ್ಷೇತ್ರದಲ್ಲಿ ತೆನೆವತ್ತ ರೈತ ಮಹಿಳೆಯ ಗುರುತಿಗೆ ಹೆಚ್ಚಿನ ಮತಗಳನ್ನು ಕೊಟ್ಟು ಮಲ್ಲೇಶ್ ಬಾಬುವನ್ನು ಗೆಲ್ಲಿಸ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ನಮಗಿದೆ. ಆ ರೀತಿ ಎಲ್ಲ ವಾತಾವರಣ ಕೂಡ ನಮಗೆ ಗೋಚರಿಸ್ತಾ ಇದೆ.